ಒನ್ ಡೇ ಟು ಗೋ. ನಮ್ಮ ಟೆಸ್ಟ್ ಸೀರೀಸ್ಗೆ ಇನ್ನು ಕೇವಲ ಒಂದೇ ದಿವಸ ಇದೆ. ಸರ್ ಆಸ್ಪಿರೆಂಟ್ಸ್ ಯಾರೆಲ್ಲ PC ಕಾನ್ಸ್ಟೇಬಲ್ ಗೆ ಪ್ರಿಪೇರ್ ಆಗ್ತಾ ಇದ್ದೀರಿ ಅವರೆಲ್ಲರೂ ಈ ಅವಕಾಶವನ್ನು ಸದುಪಯೋಗ ಮಾಡ್ಕೊಳ್ಳೋದಕ್ಕೆ ಸುವರ್ಣ ಅವಕಾಶ. ಸೊ ಒಂದೇ ದಿನ ಒನ್ ಡೇ ಟು ಗೋ, ಮಿಸ್ ಮಾಡ್ಕೋಬೇಡಿ. ವಂಡರ್ಫುಲ್ ಟೆಸ್ಟ್ ಸೀರೀಸ್. ಎವ್ರಿಬಡಿ ವೆಲ್ಕಮ್ ಟು ಸ್ಪರ್ಧಾ ಅರಿವು. ಸೊ ವೆಲ್ಕಮ್ ಟು ಸ್ಪರ್ಧಾ ಅರಿವು. ಸೊ ಇವತ್ತಿನ ಟಾಪಿಕ್ ಏನು, ಒಂದು ದಿನ ಅಂತೇಳಿ ಹೇಳ್ತಾ ಇದ್ದೀರಿ. ಒಂದು ದಿನ ಅಂತಂದ್ರೆ ಮತ್ತೆ ನಿಮ್ಮ ಎಕ್ಸಾಮ್ಸ್ ಗೆ ಅಲ್ಲ, ಇದು ನಮ್ಮ ಟೆಸ್ಟ್ ಸೀರೀಸ್ ಗೆ ಬೇಕಾಗಿರುವಂತ ಒಂದು ದಿನ ಕಾಲಾವಕಾಶ ಇದೆ. ಯಾಕೆ ಇದು ಸುವರ್ಣ ಅವಕಾಶವಾಗತ್ತೆ ಅಂತಂದ್ರೆ ಇದಕ್ಕೆ ಕೇವಲ ಇರುವಂತದ್ದು 199 ರೂಪಾಯಿ ಮಾತ್ರ. ಹೌದು. ಸೊ ವಿಚ್ ಇಸ್ ಆಲ್ಮೋಸ್ಟ್ ಲೆಸ್ ದನ್ ಅ ಸಿಂಗಲ್ ಡೇ ಮೀಲ್. ಹೌದು. ಹೌದಾ? ಸೊ ಹಾಗಾಗಿ ಎಕನಾಮಿಕ್ ಸರ್ವೇಲ್ ಒಂದ್ಸತಿ ಬಂದಿತ್ತು, ಥಾಲಿನಾಮಿಕ್ಸ್ ಅಂತ. ಥಾಲಿನಾಮಿಕ್ಸ್ ತರ. ಸೊ ಇಟ್ ಇಸ್ ಮೋಸ್ಟ್ ಅಫೋರ್ಡಬಲ್ ಟೆಸ್ಟ್ ಸೀರೀಸ್. 100%. ಅಂಡ್ ಮೋರ್ ಓವರ್ ಇದರಲ್ಲಿ ನಿಮ್ಗೆ 199 ರೂಪಾಯಿಗೆ 20 ಟೆಸ್ಟ್ ಗಳು ಸಿಗ್ತಾ ಇದೆ, ಕಂಪ್ಲೀಟ್ ಆಗಿ ಫುಲ್ ಲೆಂತ್ ಟೆಸ್ಟ್ ಸೀರೀಸ್. ಎಸ್. ಸೊ ಈ ಟೆಸ್ಟ್ ಸೀರೀಸ್ ನ ನಾವು ತುಂಬಾ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದೇವೆ. ಟೀಮ್ ಆಫ್ 25 ಪೀಪಲ್ ತಗೊಂಡು. ಸೊ ಲಾಸ್ಟ್ 20 years KE ಲಾಸ್ಟ್ ರೀಸೆಂಟ್ ಮೋಸ್ಟ್ ಎಲ್ಲ ಪೇಪರ್ಸ್ ಪ್ಲಸ್ ಲಾಸ್ಟ್ 20 years PC ಕ್ವಶನ್ಸ್ ಎಲ್ಲ ತಗೊಂಡು, ಸೊ ಅದನ್ನ ಅಬ್ಸರ್ವ್ ಮಾಡಿ ಎಲ್ಲೆಲ್ಲಿ ಯಾವ್ಯಾವ ವೇಟೇಜ್ ಹೇಗಿದೆ ಅಂತ ಚೆಕ್ ಮಾಡಿ, ಅದೇ ರೀತಿಯಲ್ಲಿ ಹೊಸ ಟ್ರೆಂಡ್ಗೆ KE ಹೊಸ ಟ್ರೆಂಡ್ಗೆ ಕ್ವಶನ್ ಪೇಪರ್ ಮಾಡ್ತಾ ಇದ್ದೀವಿ. ಸೊ ಇದನ್ನ ನೀವು ಸೀರಿಯಸ್ ಆಗಿ ಕೊಡ್ಬೇಕು ಅಂತ ನಮ್ಮ ಆಸೆ. ಯಾಕೆಂದ್ರೆ ನಾರ್ಮಲ್ ಯಾವ್ದೋ ಒಂದು 199ಗೆ ಸಿಕ್ಕಿದೆ ಕೋರ್ಸು ಸುಮ್ನೆ ಹಂಗೆ ಕೊಡೋಣ ಬೇಡ, ಕಾಪಿ ಮಾಡ್ಬೇಡಿ. ಸೀರಿಯಸ್ನೆಸ್ ಇರ್ಲಿ. ಎಲ್ಲಾ 100 ಕ್ವಶನ್ಸ್ ನ ನೀಟಾಗಿ ನೋಡ್ಕೊಂಡು, ನಿಮ್ಗೆ ಯಾರು ಇಲ್ದೆ ಕರೆಕ್ಟ್ ಆಗಿ 2 hours ಅಲ್ಲಿ ಒಂದು ಲೋನ್ಲಿ ಪ್ಲೇಸ್ ಅಲ್ಲಿ ಕೂತ್ಕೊಂಡು ಮೊಬೈಲ್ ದೂರ ಇಟ್ಟು ಏನು ಕಾಪಿ ಮಾಡ್ದಂಗೆ ನೀಟಾಗಿ ಸೀರಿಯಸ್ ಆಗಿ ಕೊಡಿ. ಯಾಕಂದ್ರೆ ಒಂದು 2 ಕ್ವಶನ್ ನೋಡ್ತೀನಿ, ಇದೆರಡೇ ಕ್ವಶನ್ ಅಲ್ವಾ, ನಿಮಗ್ ನೀವೇ ಮೋಸ ಮಾಡ್ಕೊಂಡಂಗೆ. ಯಾಕಂದ್ರೆ ಎಷ್ಟೋ ಜನ ಇದ್ರಲ್ಲಿ ಪ್ರಿಪೇರ್ ಆಗ್ತಿರುವಂತವ್ರು ಏನ್ ಮಾಡ್ತಾರೆ, ರ್ಯಾಂಕಿಂಗ್ ಲಿಸ್ಟ್ ಬರುತ್ತೆ ಅಂತ ಹೇಳಿ ಬಹಳಷ್ಟು ಜನ ಏನ್ ಮಾಡ್ತೀರಿ, ನೀವು ಬುಕ್ ನೋಡೋದಾಗ್ಲಿ ಅಥವಾ ಏನು ಗೂಗಲ್ ಅನ್ನ ಯೂಸ್ ಮಾಡೋದಾಗ್ಲಿ ಅದನ್ನ ನೋಡ್ಕೊಂಡು ಆನ್ಸರ್ ಮಾಡ್ತಿರ್ತೀರಿ. ಸೊ ಹಾಗಾಗಿ ಅಂತ ಯಾವ ವಿಷಯಗಳನ್ನು ಮಾಡಬೇಡಿ. ಸೊ ಇಲ್ಲಿ ಬೇಕಾಗಿರುವಂತದ್ದು ನಿಮ್ಮ ಸೀರಿಯಸ್ನೆಸ್ ಅಬೌಟ್ ದಿಸ್ ಎಕ್ಸಾಮ್. ಸೀರಿಯಸ್ ಆಗಿ ಪೇಪರ್ ನ ತಗೊಳ್ಳಿ. ಆಸ್ ಇಫ್ ನೀವು ಅಲ್ಲಿ ಎಕ್ಸಾಮ್ ಹಾಲ್ ಅಲ್ಲಿ ಹೇಗೆ ಪೇಪರ್ ನ ತಗೊಂತಿರೋ ಅದೇ ತರ ತಗೊಳ್ಳಿ. ಅಲ್ಲಿ ತಗೊಂಡಾಗ ನಿಮ್ಗೆ ಅನ್ಸ್ಬೇಕು, ಇನ್ನೂ ಒಂದು 2 ಮಾರ್ಕ್ ಜಾಸ್ತಿ ತಗೋಬಹುದಿತ್ತು, ಇನ್ ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಅನ್ನೋ ತರ. ಸೊ ಒನ್ಸ್ ಆಫ್ಟರ್ ಆಸ್ಪಿರೆಂಟ್ಸ್ ಗಳು, ಅಭ್ಯರ್ಥಿಗಳು ಈ ಟೆಸ್ಟ್ ಅನ್ನ ತಗೊಂಡ ನಂತರದಲ್ಲಿ ವಿತಿನ್ 24 hours ಅಲ್ಲಿ ಯೂಶಲಿ ಒಂದು ದಿನದ ನಂತರದಲ್ಲಿ ನಿಮ್ಗೆ ಒಂದು ರ್ಯಾಂಕಿಂಗ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡ್ತಾರೆ. ನೀಟಾಗಿ ರ್ಯಾಂಕ್ ಲಿಸ್ಟ್ ಬರ್ತೀವಿ. ಅದರಲ್ಲಿ ನಿಮ್ದು ಲಾಸ್ಟ್ 5 digits ಆಫ್ ಫೋನ್ ನಂಬರ್, ಅದು ನಿಮ್ಮ ರಿಜಿಸ್ಟರ್ ನಂಬರ್ ತರ ನಾವು ಪರಿಗಣಿಸ್ತೀವಿ. ಸೊ ಇದು ನಿಮಗೆ, ಸೊ ಮಾರ್ಕೆಟ್ ಅಲ್ಲಿ ನೀವೆಲ್ಲಿ ಸ್ಟ್ಯಾಂಡ್ ಮಾಡ್ತಾ ಇದೀರಾ ನಿಮಗ್ ಗೊತ್ತಾಗೋದಕ್ ಮಾತ್ರ. ಸೊ ಅದರಿಂದ ನೀವು ಟಾಪ್ ಅಲ್ಲಿ ಬರ್ತೀನಿ, ಲಾಸ್ಟ್ ಅಲ್ಲಿ ಬರ್ತೀನಿ, ಸೊ ಮೋಟಿವೇಶನ್ ಡಿಮೋಟಿವೇಟ್ ಆಗೋದು ಏನಿಲ್ಲ. ನಾವು ಕೊಡುವಂತ ಕಾರಣ ಏನು ಅಂತಂದ್ರೆ, ನೀವು ಯಾವ ಸ್ಟೇಜ್ ಅಲ್ಲಿ ಇದ್ದೀರಿ ಅನ್ನುವಂಥದ್ದನ್ನ ನಿಮಗೆ ಅರ್ಥ ಮಾಡ್ಲಿಕ್ಕೋಸ್ಕರವಾಗಿ ರ್ಯಾಂಕಿಂಗ್ ಬರುದು. ಇಟ್ ಇಸ್ ನಾಟ್ ಟು ಕಂಪೇರ್ ವಿತ್ ರೆಸ್ಪೆಕ್ಟ್ ಟು ದ ಅದರ್ಸ್. ಸೊ ಬೇರೆಯವ್ರ ಜೊತೆ ಯಾವುದೇ ಕಂಪಾರಿಸನ್ ಯಾರು. ಸೊ ನೀವು ನಿಮ್ಮ ಸ್ವತಂತ್ರವಾಗಿ ನಿಮ್ಮ ಪ್ರಯತ್ನ ಏನು ಸೀರಿಯಸ್ ಆಗಿ ಏನ್ ಕೊಡ್ತಾ ಇದೀರಲ್ಲ, ಅದು ರ್ಯಾಂಕಿಂಗ್ ಏನಿದೆ ಅದು ನಿಮ್ಮನ್ನ ತಿಳಿಸ್ಲಿಕ್ಕೋಸ್ಕರವಾಗಿ ಇದನ್ನ ಕೊಡ್ತಾ ಇರುವಂತದ್ದು. ಅಂಡ್ ಮೋರ್ ಓವರ್ ಇದರಲ್ಲಿ ಇನ್ನೊಂದು ಪಾಸಿಟಿವ್ ಆಸ್ಪೆಕ್ಟ್ ಇದೆ ಸರ್. ಏನದು ಅಂತಂದ್ರೆ, ಆ 24 ತಾಸಿನ ನಂತರದಲ್ಲಿ ನಿಮ್ಗೆ ಏನ್ ರ್ಯಾಂಕಿಂಗ್ ಸಿಗತ್ತೋ, ಆ ರ್ಯಾಂಕಿಂಗ್ ನಂತರದಲ್ಲಿ ಎಕ್ಸ್ಪರ್ಟ್ಸ್ ನಾವೇನ್ ಮಾಡ್ತೀವಿ ಅದನ್ನ ಅನಲೈಸಿಸ್ ಮಾಡ್ತೀವಿ. ಸೊ ನಮ್ಮ ಒಂದ್ ಪೇಪರ್ ಏನಿರತ್ತ, ಅದ್ರದ್ದು ಪೇಪರ್ ಅಲ್ಲಿ ಡಿಫಿಕಲ್ಟಿ ಲೆವೆಲ್ ಏನಿದೆ, ಕ್ವಶನ್ಸ್ ಯಾವ ತರ, ಯಾಕೆ ಈ ಕ್ವಶನ್ಸ್ ನ ಕೇಳಿದ್ದೀವಿ, ಸೊ ಇದ್ರಲ್ಲಿ ನೀವು ಈ ಕ್ವಶನ್ ಅಟೆಂಡ್ ಮಾಡಿದ್ರೆ ಒಳ್ಳೇದು. ಸೊ ಈ ಕ್ವಶನ್ ಅಕಸ್ಮಾತ್ ತುಂಬಾ ಡಿಫಿಕಲ್ಟ್ ಇತ್ತು, ನೀವು ಅಟೆಂಡ್ ಮಾಡ್ಲಿಲ್ಲ, ತುಂಬಾ ಜನ ಮಾಡಿರಲ್ಲ. ಸೊ ಅವಾಗ ನಿಮ್ಗೆ ಈ ತರ ಅನಲೈಸ್ ಮಾಡಿದಾಗ ಸೊ ನಿಮ್ಗೆ ಬೇರೆ ಪರ್ಸ್ಪೆಕ್ಟಿವ್ ಸಿಗತ್ತೆ. 100% ಅವ್ರ ಪರ್ಸೆಪ್ಷನ್ಸ್ ಇಂದ ಅವ್ರ ಕಾನ್ಫಿಡೆನ್ಸ್ ಮೂವ್ ಆಗುತ್ತೆ. ಇದರಲ್ಲಿ ಮುಖ್ಯವಾಗಿ ಏನಂತಂದ್ರೆ, ವೈಲ್ ಅಟೆಂಡಿಂಗ್ ದ ಎಕ್ಸಾಮ್ಸ್ ಯಾವ ಕ್ವಶನ್ಸ್ ಅನ್ನ ಅಟೆಂಡ್ ಮಾಡ್ಬೇಕು, ಯಾವ ಕ್ವಶನ್ಸ್ ಬಿಡ್ಬೇಕು ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿರಲ್ಲ. ಸೊ ಆ ಅನಾಲಿಸಿಸ್ ಅನ್ನ ಅಗೇನ್ ನಾವು ಆಫ್ಟರ್ ದ ಎಕ್ಸಾಮ್ ನಾವು ಅನಾಲಿಸಿಸ್ ಮಾಡಿ ಕೊಡುವಂತ ಪ್ರಯತ್ನನು ಈ ಮಿಷನ್ ನಿಮಗಾಗಿ ಅನ್ನೋದ್ರಲ್ಲಿ ಸಿಗ್ತಾ ಇದೆ. ಅದಕ್ಕೋಸ್ಕರವಾಗಿನೇ ಇದನ್ನ ಸುವರ್ಣ ಅವಕಾಶ ಅಂತ ಹೇಳಿ ಹೇಳ್ತಿರುವಂತದ್ದು. ಮಾಕ್ ಟೆಸ್ಟ್ ಅನ್ನೋ ಮೀನಿಂಗ್ ತುಂಬಾ ಚೆನ್ನಾಗಿ ಗೊತ್ತಿಲ್ಲ. ಹೌದು. ಸೊ ಮಾಕ್ ಟೆಸ್ಟ್ ಅಂದ್ರೆ ಟ್ರಯಲ್ ಎರರ್ಸ್ ಡಿಲೇ ಮಾಡೋದು. ಸೊ ನೀವು ಏನೇ ಒಂದು ಸ್ಟ್ರಾಟಜಿ ಮಾಡ್ಕೊಂಡು, ಓಕೆ ನಾನು 80 ಕ್ವಶನ್ಸ್ ಅಟೆಂಡ್ ಮಾಡ್ತೀನಿ ಅಥವಾ ಒಂದು 70 ಕ್ವಶನ್ಸ್ ಅಟೆಂಡ್ ಮಾಡ್ತೀನಿ, ಅದ್ರಲ್ಲಿ ಎಷ್ಟು ನೆಗೆಟಿವ್ಸ್ ಆಗತ್ತೆ, ಎಷ್ಟು ಪಾಸಿಟಿವ್ಸ್ ಆಗತ್ತೆ, ಇಲ್ಲೇ ನೋಡ್ಕೊಳ್ಳಿ. ನಿಮ್ದೊಂದು ಸ್ಟ್ರಾಟಜಿ ಬಿಲ್ಡ್ ಮಾಡ್ಕೊಳ್ಳಿ. 20 ಟೆಸ್ಟ್ ಅಲ್ಲಿ ನಿಮ್ದೇ ಒಂದು ಸ್ಟ್ರಾಟಜಿ ಬಿಲ್ಡ್ ಆಗುತ್ತೆ. ಎರಡನೇದು, ನಿಮ್ಮ ಒಂದು ಸ್ಟ್ರೆಂತ್ಸ್ ಅಂಡ್ ವೀಕ್ನೆಸ್ ಗೊತ್ತಾಗುತ್ತೆ. ಓಕೆ, ನಾನು ಪಾಲಿಟಿಯಲ್ಲಿ ತುಂಬಾ ಸ್ಟ್ರಾಂಗ್ ಇದ್ದೀನಿ, ಸೊ ಆವಾಗ ನಾನು ಫಸ್ಟ್ ಪಾಲಿಟಿ ಕ್ವಶನ್ಸ್ ನ ಮಾಡ್ತೀನಿ, ಈಸಿಯಾಗಿ ಆನ್ಸರ್ ಮಾಡ್ತೀನಿ, ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ. ಸೊ ಈ ತರ ಸ್ಟ್ರಾಟಜೀಸ್ ನ ನೀವು ಟ್ರಯಲ್ ಅಂಡ್ ಎರರ್ ಮಾಡೋದಕ್ಕೆ ಮಾಕ್ ಟೆಸ್ಟ್ ಇರೋದು.
ನೀವ್ ಈ ಮಾಕ್ ಟೆಸ್ಟ್ ನ ಅದೇ ತರ ತಗೋಬೇಕಾಗತ್ತೆ. ಆ ಮಾಕ್ ಪೇಪರ್ಸಿನ ಮುಖ್ಯ ಲಕ್ಷಣ ಏನಂದ್ರೆ ನಿಮ್ಮ ಎರರ್ಸ್ ಅನ್ನ ನಿಮಗ್ ಗೊತ್ತಾಗದೆ ಇರೋ Yes. ಸಂದರ್ಭದಲ್ಲಿ ನಾವು ಎಕ್ಸ್ಪರ್ಟೀಸ್ ಗಳು ನಿಮ್ಗೆ ನೇರವಾಗಿ ಕಮ್ಯುನಿಕೇಟ್ ಮತ್ತೆ ರಿಯಲ್ ಟೈಮ್ ಎರರ್ಸ್ ಅಂತ ಇರುತ್ತೆ ಸರ್. ಏನದು ಕೆನಾಟ್, ಹೌದು ನಾಟ್, ಸೊ ಇವನ್ನ ಅಬ್ಸರ್ವ್ Only. ಮಾಡಿರಲ್ಲ, ಓನ್ಲಿ ಹೌದು. ಇವನ್ನ ಅಬ್ಸರ್ವ್ ಮಾಡಿರಲ್ಲ. ಹೌದು. ಸೊ ಈಗ ಕ್ವಶನ್ ಅಲ್ಲಿ ಕೆನಾಟ್ ಇರುತ್ತೆ, ಸೊ ಇವರು ಕ್ಯಾನ್ ಗೆ ಆನ್ಸರ್ ಮಾಡಿರ್ತಾರೆ. ನಾಟ್ So, ಕರೆಕ್ಟ್ ಅಂತ ಇರೋದನ್ನ ಕರೆಕ್ಟ್ ಅಂತ ಹೇಳಿ ಹಾಕಿರ್ತಾರೆ. ಆ ಎಲ್ಲಾ ಎರರ್ಸ್ ಗಳನ್ನ ನೀವು ಇಲ್ಲಿ ರೆಕ್ಟಿಫೈ ಮಾಡ್ತಾರೆ. ಇದನ್ನ ರಿಯಲ್ ಟೈಮ್ ಎರರ್ಸ್ ಅಂತೀವಿ. ಅದು ಮತ್ತೆ ಇನ್ನೊಂದು ಬಬಲ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಫೋರ್ತ್ ಒನ್ ನೋಡ್ಕೊಂಡಿರ್ತಾರೆ, ಇಲ್ಲಿ ಸೀಗ್ ಹಾಕ್ಬಿಡ್ತಾರೆ. ಸಿಗಾಗ್ತದೆ ಸೊ ಈ ಎರರ್ಸ್ ನೆಲ್ಲ ಇಲ್ಲೇ ತಿದ್ಕೊಳ್ಳಿ. ಮಾಕ್ ಎಕ್ಸಾಮ್ ಅದಕ್ಕೋಸ್ಕರನೇ ಇಂಪಾರ್ಟೆಂಟ್ ಅಂತ ಹೇಳೋದು. ತುಂಬಾ ಜನ ಏನ್ ಮಾಡ್ತಾರೆ, ಖುಷಿಯಾಗಿ ಹೋಗುತ್ತೆ, ಟಾಪಿಕ್ ನೋಡಿದ ತಕ್ಷಣ ತುಂಬಾ ಖುಷಿ ಪಡ್ತಾರೆ, ಓ ಇದು ನನಗ್ ಗೊತ್ತಿದೆ ಅಂತ. ಹೌದು. ಬಟ್ ನೋಡಿದ್ರೆ ಅಲ್ಲಿ ಬೇರೆ ತರ ಬೇರೆ ಕೇಳಿರ್ತಾರೆ, ರೀತಿ, ಹೌದು. ಅರ್ಧ ಓದ್ತಾರೆ, ಖುಷಿಯಿಂದ ಎಕ್ಸೈಟೆಡ್ ಇಂದ ಕ್ವಶನ್ ಪೂರ್ತಿ Exactly. ಓದಲ್ಲ. ಹೌದು ಸರ್. ಸೊ ಆ ತಪ್ಪುಗಳನ್ನ ಇಲ್ಲಿ ಮಾಡೋ ಹಾಗಿಲ್ಲ, ಅಥವಾ ಮಾಡಿದ್ರು ಸಹ ಅದನ್ನ ರೆಕ್ಟಿಫೈ ಮಾಡ್ಕೊಳ್ಳೋದು. ಇಲ್ಲೇ ಆ ತಪ್ಪುಗಳನ್ನ ಮಾಡಿ ಇಲ್ಲೇ ತಿದ್ಕೊಂಡ್ಬಿಡಿ. ತಪ್ಪುಗಳೇನಿದ್ರು ನಮ್ಮ ಮಾರ್ಕ್ ಟೆಸ್ಟ್ ಅಲ್ಲಿ ಮಾಡ್ಬೇಕು, ತಿದ್ಕೋಬೇಕು, ಅಲ್ಲಿ ಪರ್ಫೆಕ್ಷನ್ ಇರ್ಬೇಕು. ಆಮೇಲೆ ಮಿಷನ್ ನಿಮಗಾಗಿ ಅನ್ನುವಂಥದ್ರಲ್ಲಿ ಇನ್ನೊಂದು ಲಾಭನೂ ಇದೆ Yes, sir. ಏನದು ಅಂತಂದ್ರೆ, ಈಗ ಒಬ್ಬ ಕ್ಯಾಂಡಿಡೇಟ್ 60 ಮಾರ್ಕ್ಸ್ ತಗೋತಾ ಇದ್ದಾನಂದ್ರೆ ಆ 60 ಮಾರ್ಕ್ಸ್ ತಗೊಳ್ಳುವಂತ ಕ್ಯಾಂಡಿಡೇಟ್ 80-90 ತನಕ ಹೇಗ್ ಆಗ್ಬೇಕು, ಆಮೇಲೆ 50 ತಗೊಳ್ತಿರೋನು 70ಕ್ಕೆ ಹೆಂಗ್ ಬರ್ಬೇಕು. ಸೊ ಪ್ರತಿಯೊಬ್ರು ಈ ಟೆಸ್ಟ್ ಸೀರೀಸ್ ಅಲ್ಲಿ ಯಾರು ಜಾಯ್ನ್ ಆಗಿರ್ತಾರೋ ಅವರಿಗೆ ಆ 80-90 ಮಾರ್ಕ್ಸ್ ಒಳಗಡೆ ಹೆಂಗ್ ತಗೊಂಡ್ಬರ್ಬೇಕು ಅನ್ನೋದನ್ನು ಅಗೇನ್ ವಿಲ್ ಟ್ರೈನ್ ದೆಮ್ ಸರ್. ಸರ್ ದಟ್ಸ್ ವಾಟ್. ಇಬ್ಬರು ಟೆಸ್ಟ್ ಅಲ್ಲಿ ಬರೀ ಟೆಸ್ಟ್ ಕೊಟ್ಬಿಟ್ಟು ಆನ್ಸರ್ ಕೀಸ್ ಕೊಡ್ತಿಲ್ಲ ನಾವಿಲ್ಲಿ. ಹೌದು ನಿಜ. ಸೊ ಅಲ್ಲಿ ಸ್ಟ್ರಾಟಜೀಸ್ ಆಡ್ ಆನ್ ಮಾಡ್ಕೊಂತ ಹೋಗ್ತೀವಿ. ಹೌದು. ಸೊ ಇಟ್ಸ್ ಎ ಜರ್ನಿ ವಿಚ್ ಇಸ್ ಬಿಗಿನಿಂಗ್ ಒನ್ ಡೇ ಒನ್ ಡೇ ಅಲ್ವಾ. Yes. ಇಟ್ಸ್ ಎ ಜರ್ನಿ. ಇದು ಇಟ್ ಇಸ್ ನಾಟ್ ನಿಮ್ಗೆ ಟೆಸ್ಟ್ ಸೀರೀಸ್ ಸೇರ್ಕೊಂಡ್ರೆ ಆಗೋಯ್ತಲ್ಲ. ನಮ್ಗೆ ನೀವು ಟೆಸ್ಟ್ ಸೀರೀಸ್ ಸೇರ್ಕೊಳ್ಳೋದು ಒಂದ್ ಕಡೆ ಆದ್ರೆ ನಿಮ್ಮ ರಿಸಲ್ಟ್ ಅನ್ನ ತಗೊಂಡ್ಬರೋ ಹೆಸರು ಅಗೇನ್ ಎಲ್ ಬರ್ಬೇಕು, ಲಿಸ್ಟ್ ಅಲ್ಲಿ ನಿಮ್ ಹೆಸರು ಬರೋದು ಮಿಷನ್. ಹೌದು. ಸೊ ನಿಮ್ಗೆ ಒನ್ ಡೇ ಟು ಗೋ ಫಾರ್ ಟೆಸ್ಟ್, ನಮ್ಗೆ ನಿಮ್ ಹೆಸರು ರಿಸಲ್ಟ್ ಅಲ್ಲಿ ಬರ್ಸೋದಕ್ಕೆ ಒನ್ ಡೇ ಟು ಗೋ. ನಮಗೂ ಹೌದು. ನಮ್ಗೂ ಅಷ್ಟೇ. ಸೊ ಬೈ ದ ಎಂಡ್ ಆಫ್ ದ ರಿಸಲ್ಟ್ ಒಳಗಡೆ ಈ ಪ್ರೊಸೆಸ್ ಮುಗಿಯೋದ್ರೊಳಗಡೆ ಇಲ್ಲಿ ಟೆಸ್ಟ್ ಸೀರೀಸ್ ತಗೊಳ್ಳುವಂತ ಪ್ರತಿಯೊಬ್ರು ಸಹ ಲಿಸ್ಟ್ ಅಲ್ಲಿ ಬರ್ಬೇಕನ್ನೋದು ನಮ್ಮ ಬರ್ಲೇಬೇಕು. ಪ್ರಯತ್ನ. ಅಲ್ವಾ. ಸೊ 100% ನಮ್ ಕಡೆಯಿಂದ ಪ್ರಯತ್ನ 100%. ಪ್ಯೂರ್ ಆಗಿ 100% ಇರುತ್ತೆ. ಇಟ್ಸ್ ಆಲ್ ಅಬೌಟ್ ನಿಮ್ಮ ಒಂದು ಪ್ರಯತ್ನ ನೀವು ಕೊಡ್ಬೇಕಷ್ಟೇ. ಆಮೇಲೆ ಸ್ನೇಹಿತರೆ, ಇದ್ರಲ್ಲಿ ಇನ್ನೊಂದು ಅವಕಾಶನೂ ಇದೆ ನಿಮ್ಗೆ. ಅಂದ್ರೆ ಸಾಕಷ್ಟು ಜನ ಅಭ್ಯರ್ಥಿಗಳಿಗೆ ತಮ್ಮ ಗೊಂದಲಗಳನ್ನ ಯಾರ ಹತ್ರ ಹೇಳ್ಕೋಬೇಕಂತ ಗೊತ್ತಿರಲ್ಲ. ಎಕ್ಸಾಕ್ಟ್ಲಿ. ಸೊ ಅದಕ್ಕೋಸ್ಕರವಾಗಿನೇ ನಮ್ಮ ಟೀಮ್ ಇಂದ ಏನಾಗುತ್ತೆ ಅಂದ್ರೆ ಒಂದು ಗೂಗಲ್ ಫಾರ್ಮ್ ಅನ್ನ ನಾವು ರೆಡಿ ಮಾಡ್ತಾ ಇದ್ದೀವಿ. ಎಸ್. ಆ ಗೂಗಲ್ ಫಾರ್ಮ್ ಅಲ್ಲಿ ಅವರು ಡೌಟ್ಸ್ ಗಳನ್ನ ಹಾಕಿದಾಗ ಆ ಡೌಟ್ಸ್ ಅನ್ನ ನಾವು ವಿತಿನ್ 24 ಅವರ್ಸ್ ಒಳಗೆ ವಿ ವಿಲ್ ಟ್ರೈ ಟು ರೆಕ್ಟಿಫೈ. ಕಾಮನ್ ಡೌಟ್ಸ್ ಇತ್ತು, Yes. ಅವನ್ನೆಲ್ಲ ಮಾಡಿ ಒಂದು ವಿಡಿಯೋ ಮಾಡಿಬಿಡ್ಬೋದು ಅಲ್ವಾ. ಹೌದು. ಕಾಮನ್ ಡೌಟ್ಸ್ ಇತ್ತು, ಅವನ್ನೆಲ್ಲ ಮಾಡಿ ವಿಡಿಯೋ ಮಾಡಿ. ಕಾನ್ಸೆಪ್ಟ್ಸ್ ಅಲ್ಲ, ಸ್ಟ್ರಾಟಜಿ ಡೌಟ್ಸ್. ಎಕ್ಸಾಕ್ಟ್ಲಿ. ಕಾನ್ಸೆಪ್ಟ್ ಹೆಂಗಿದ್ರು Classes ಕ್ಲಾಸಸ್ ನಡೆಯುತ್ತೆ. ಅಲ್ವಾ. ಆ ಕ್ಲಾಸಸ್ ಅಲ್ಲಿ ಸರ್ 20 ವರ್ಷದಿಂದ ಪ್ಲಸ್ ಕೆಇಎ ರೀಸೆಂಟ್ ಎಲ್ಲಾ ಪೇಪರ್ಸ್ ತಗೊಂಡು ಅದ್ರಲ್ಲಿ ಏನ್ ಟ್ರೆಂಡ್ಸ್ ಇದೆ ಅದನ್ನೆಲ್ಲ ಅನಲೈಸ್ ಮಾಡಿ ಆ ಒಂದು ಟಾಪಿಕ್ಸ್ ನೇ ನಾವು ಪಿಕ್ ಮಾಡಿ ಕ್ಲಾಸಸ್ ಮಾಡ್ತಿರೋದು ಹೌದು ಹೌದು ಅಲ್ವಾ. ಸೊ ಅವಾಗ ಏನಾಗುತ್ತೆ, ಈ ಟೆಸ್ಟ್ ಸೀರೀಸ್ ಅಲ್ಲಿ ಕೂಡ ಪ್ಲಸ್ ಕ್ಲಾಸಸ್ ಆಡ್ ಆನ್ ಆಗಿ ಹೌದು. ಬರ್ಲೇಬೇಕು. 100% ಕ್ವಶನ್ಸ್ ಬರ್ಲೇಬೇಕು. ಅದನ್ನ ಮಿಸ್ ಆಗುವಂತ ಚಾನ್ಸಸ್ ಆಗ್ಬಾರ್ದು ನಿಮ್ಗೆ. ಈ ಏನು ಸುವರ್ಣ ಅವಕಾಶ ನಿಮ್ಗೆ ಮಿಸ್ ಆಗ್ಬಾರ್ದು ಅನ್ನೋದಕ್ಕೋಸ್ಕರವಾಗಿನೇ ಈ ಟೆಸ್ಟ್ ಸೀರೀಸ್ ಅನ್ನ ಜಾಯ್ನ್ ಆದ್ರೆ ಆ ರಿಸಲ್ಟ್ ನಿಮ್ದು ಆಗತ್ತೆ ಅಂತ ಹೇಳಿ ಹೇಳ್ಬೋದು. ಮತ್ತೆ ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಸ್ವಲ್ಪ ಚೆನ್ನಾಗಿ ಪ್ರಿಪೇರ್ ಆಗಿ ಅದಕ್ಕೆ ಅಂತ ಸೊ ಕೆಎ ಯಾವಾಗ ಎಕ್ಸಾಮ್ಸ್ ಕರೆದಿಲ್ಲ ಅಲ್ವಾ? ಅವಾಗೆಲ್ಲ ಸರಿಸುಮಾರು ಒಂದು 28 ರಿಂದ 30 ಕ್ವಶನ್ಸ್ ಆಲ್ಮೋಸ್ಟ್ ಕರೆಂಟ್ ಅಫೇರ್ಸ್ ಇಂದಾನೆ ತೆಗೆದಿದ್ದಾರೆ. ಆಡ್ ಆನ್ ಸರ್ 2026 UPSC ಪ್ರಿಲಿಮ್ಸ್ ಹೌದು 36ಕ್ಕಿಂತ ಜಾಸ್ತಿ ಕರೆಂಟ್ ಅಫೇರ್ಸ್. ಹೌದು. UPSC ಜಾಸ್ತಿ ಕರೆಂಟ್ ಅಫೇರ್ಸ್ ಹೋಯ್ತು, ಎಲ್ಲರೂ ಜಾಸ್ತಿ ಜಾಸ್ತಿ ಕರೆಂಟ್ ಇದೆ. ಹೌದು. ಅಫೇರ್ಸ್ ಹೋಗ್ತಾರೆ. ಹೌದು. ಸೊ ಅದೊಂದು ಟ್ರೆಂಡ್ ಇರುತ್ತೆ. ಸೊ ಈ ಸರ್ತಿನೂ ಫಾಲೋ ಆಗ್ಬೋದು ಅನ್ಸು 100% ಆಗ್ಬೋದು. ಆಗ್ಬಹುದು ಅಲ್ವಾ. ಹೌದು. ಸೊ ಅದೇ ತರ ಸೊ ಕರೆಂಟ್ ಅಫೇರ್ಸ್ಗೂ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಿ. ಅಂಡ್ ಅದು ಮೋರ್ ಓವರ್ ಅವ್ರು ಕೊಡ್ಲಿಲ್ಲ ಅಂದ್ರೂ ನಮ್ಮ ಟೀಮ್ ಕೊಡತ್ತೆ. Yes. ಸೊ ಅದು ವಂಡರ್ಫುಲ್ ಸರ್. ಅದಂತೂ ಅಮೇಸಿಂಗ್ ಕರೆಂಟ್ ಅಫೇರ್ಸ್. ಪ್ರಚಲಿತ ಪ್ರತಿಧ್ವನಿ ಅಂತ ನಾವ್ ಹೆಂಗಿದ್ರು ಮಾಡ್ತಾ ಮಾಡ್ತಿದ್ವಿ ಇದ್ದೀವಿ. ನೆನಪಿದ್ದೀವಿ ಅಲ್ವಾ. ಹೌದು. ಅದು ಆ ಸ್ಟೂಡೆಂಟ್ಸ್ ಹೆಂಗಿದ್ರು ಫ್ರೀ ಆಗಿ ಸಿಗತ್ತೆ. ಬಟ್ ಎಲ್ಲರಿಗೂ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಏನದು ಅಂದ್ರೆ ಕರೆಂಟ್ ಅಫೇರ್ಸ್ ನ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಬಂದು ನಿಮ್ಗೆ ಸ್ಟ್ಯಾಟಿಕ್ ನ ಕರೆಂಟ್ ಅಫೇರ್ಸ್ ನ ಕನೆಕ್ಟ್ ಮಾಡಿ ಡೈಮೆನ್ಷನ್ಸ್ ಕೊಟ್ಟು ಯಾವ ತರ ಆನ್ಸರ್ಸ್ ಮಾಡ್ಬೋದು, ಯಾವ ತರ ಕ್ವಶನ್ಸ್ ಬರುತ್ತೆ ಅಂತ ಹೇಳ್ಕೊಡೋದೇ ಪ್ರಚಲಿತ ಪ್ರತಿಧ್ವನಿ. ಎಕ್ಸಾಕ್ಟ್ಲಿ. ಮೋರ್ ಓವರ್ ಸರ್ ಈಗಿನ ಡೈನಾಮಿಕ್
ಪ್ಯಾಟರ್ನ್ ಹೆಂಗ್ ಬಂದಿದೆ ಅಂತಂದ್ರೆ ಕ್ವಶನ್ ಪೇಪರ್ ಅದು KA ತೆಗಿಲಿ KSP ತೆಗಿಲಿ ಆರ್ ವಾಟ್ ಎವರ್ ದ ಡಿಪಾರ್ಟ್ಮೆಂಟ್ ತೆಗೆದ್ರು ಸಹ ಕ್ವಶನ್ ಪೇಪರ್ಸ್ ಅಲ್ಲಿ ಎರಡನ್ನು ಮರ್ಜ್ ಮಾಡ್ತಿದ್ದಾರೆ. ಹೌದು, ಒಂದು ಸ್ಟೇಟ್ಮೆಂಟ್ ಕರೆಂಟ್ ಅಫೇರ್ಸ್ ಇಂದ ತಗೊಂಡ್ರೆ ಇನ್ನೊಂದು ಸ್ಟೇಟ್ಮೆಂಟ್ ಇರ್ಲೇಬೇಕು ಅಲ್ವಾ? ಅಂಡ್ ಇನ್ನೊಂದು ಸ್ಟೇಟ್ಮೆಂಟ್ 6 to 12 ಸ್ಟ್ಯಾಂಡರ್ಡ್ ಬುಕ್ ಇಂದ ತೆಗೆದಿರ್ತಾರೆ. ಹೌದು. ಸೊ ಈ ಎಲ್ಲಾ ರೀತಿ ಕಾನ್ಸೆಪ್ಚುಯಲ್ ಕ್ಲಾರಿಟಿ ನಿಮಗೆ ಬೇಕು ಅಂತಂದ್ರೆ ಅಗೇನ್ ಅದಕ್ಕೂ ಸಹ ಪ್ರಚಲಿತ ಪ್ರತಿಧ್ವನಿ ಇಸ್ ವೆರಿ ಇಂಪಾರ್ಟೆಂಟ್. ಎಸ್. ಸೊ ಆ ಸ್ಟೂಡೆಂಟ್ಸ್ ಗೆ ನಾವೇನ್ ಪ್ರಾಮಿಸ್ ಮಾಡಿದ್ವಿ, ಯಾವುದೇ ಎಕ್ಸಾಮ್ ಬರ್ಲಿ ಅದಕ್ಕಿಂತ ಮುಂಚೆ ನಿಮ್ಗೆ ಕಂಪೈಲೇಷನ್ ಕರೆಂಟ್ ಅಫೇರ್ಸ್ ಮಾಡ್ಕೊಡ್ತೀವಿ. ಅದೇ ಈಗ PC ಎಕ್ಸಾಮ್ಸ್ಗೆ ಬರೀತಾ ಇರುವಂತ ಎಲ್ಲಾ ಸ್ಟೂಡೆಂಟ್ಸ್ಗೂ ಅಲ್ಲೋಯ್ತಾರೆ. ಸೊ 198 rupeesಗೆ ಕಂಪ್ಲೀಟ್ 1 year, ಲಾಸ್ಟ್ ಜುಲೈಯಿಂದ ಈ ಜೂನ್ ವರ್ಗು, ಲಾಸ್ಟ್ ಜುಲೈಯಿಂದ ಜೂನ್ ವರ್ಗು ಕಂಪ್ಲೀಟ್ 365 days ಕರೆಂಟ್ ಅಫೇರ್ಸ್ 198 rupeesಗೆ ಸಿಗ್ತಾ ಇದೆ. ಸೊ 10 to 12 days ಇರುತ್ತೆ. ಸೊ ಯಾಕಂದ್ರೆ ಎಲ್ಲಾ ಎಜುಕೇಟರ್ಸ್ಗೂ ಕಂಪೈಲೇಷನ್ ಮಾಡ್ತಾ ಇದೀವಿ. ಸೊ ಎಕ್ಸ್ಪರ್ಟ್ಸ್ ಬಂದು ನಿಮ್ಗೆ ಅದನ್ನ ಟೀಚ್ ಮಾಡ್ತಾರೆ. ಸೊ ಹಾಗಾಗಿ KA ಎಸ್ಪೆಷಲಿ ಅವ್ರು ತೆಗಿತಿರುವ ಕಾರಣಕ್ಕಾಗಿ ಕರೆಂಟ್ ಅಫೇರ್ಸ್ ಪ್ಲೇಸ್ ದ ಕ್ರೂಷಿಯಲ್ ರೋಲ್. 25 to 30% ಆಫ್ ಕ್ವಶನ್ಸ್ ಇಫ್ ದೇ ಆರ್ ಕಮಿಂಗ್ ಫ್ರಮ್ ಕರೆಂಟ್ ಅಫೇರ್ಸ್ ಅಂದಾಗ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರವಾಗಿನೇ 198 rupeesಗೆ ಕರೆಂಟ್ ಅಫೇರ್ಸ್, 199 rupeesಗೆ ಟೆಸ್ಟ್ ಸೀರೀಸ್, ಹೋಲ್ ಅಂಡ್ ಸೋಲ್ ಎಲ್ಲ ಸಿಲೆಬಸ್ ನಿಮ್ಗೆ ವಿತ್ ಇನ್ 400 rupees ಒಳಗೆ ಕವರ್ ಆಗ್ಬಿಡುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ ಈ ಆಪರ್ಚುನಿಟಿನ. ಅಮೇಸಿಂಗ್ ಥಿಂಗ್, 1 day to go. ಇವತ್ತು ಯಾರ್ಯಾರು ಇನ್ನ ಎನ್ರೋಲ್ ಆಗಿಲ್ಲ, ಇನ್ನ ಯೋಚನೆ ಮಾಡ್ತಾ ಇದಾರೆ, ನೋ ನೀಡ್ ಟು ಥಿಂಕ್. ಎಸ್, ನಾನು ಆಲ್ರೆಡಿ ಹೇಳಿರುವ ಹಾಗೆ ಒಂದು ದಿನದ ನಿಮ್ಮ ಊಟದ ಖರ್ಚು more than 200 ಆಗುತ್ತೆ. ಎಕ್ಸ್ಪೆರಿಮೆಂಟ್ ಮಾಡಿದ್ರು ಆಗುತ್ತೆ, ಬಟ್ ದಿಸ್ ಇಸ್ ನಾಟ್ ಸಮಥಿಂಗ್ ವಿಚ್ ವಿ ಶುಡ್ ಎಕ್ಸ್ಪೆಕ್ಟ್. ಎಸ್, ದಿಸ್ ಇಸ್ ಅಮೇಸಿಂಗ್ ಅಲ್ವಾ? ಸೊ ಟೆಸ್ಟ್ ಸೀರೀಸ್ 20 ಟೆಸ್ಟ್ ಪೇಪರ್ಸ್ ಅಮೇಸಿಂಗ್ ಆಗಿರುತ್ತೆ. ಕಾಂಪ್ರಮೈಸ್ ಆಗೋ ಕಾನ್ಸೆಪ್ಟೇ ಇಲ್ಲ ಇದ್ರಲ್ಲಿ. 100%, 100ಗೆ 100 ಕ್ವಶನ್ಸ್ ಸಹ ಅಕಾರ್ಡಿಂಗ್ ಟು ದ ಸ್ಟ್ಯಾಂಡರ್ಡ್ಸ್ ಆಫ್ KA ಲೆವೆಲ್ ಅಲ್ಲಿನೇ ತೆಗೆದಿರುವಂತದ್ದು ನೋಡಿದೆ. ಯಾಕಂದ್ರೆ ಎಕ್ಸ್ಪರ್ಟೀಸ್ ಗಳು ತೆಗಿತಿರುವಂತಹ ಕ್ವಶನ್ಸ್ ಗಳು, ಟೀಮ್ ಇದೆ, ಹೌದು, ರಿವ್ಯೂ ಮಾಡೋದಕ್ಕೆ ಆಫೀಸರ್ಸ್ ಇದ್ದಾರೆ, ಅದಾದ್ಮೇಲೆ ಅವ್ರ ಕೈಗೆ ಹೋಗೋದು ಅಲ್ವಾ? ಆಮೇಲೆ ಮೋರ್ ಓವರ್ ಅದಾದ್ಮೇಲೆ ದೇ ವಿಲ್ ಆಲ್ಸೋ ಗೆಟ್ ದ ಫೀಡ್ಬ್ಯಾಕ್ ಬರುತ್ತೆ ಅಲ್ವಾ? ಕಂಪ್ಲೀಟ್ ಫೀಡ್ಬ್ಯಾಕ್. ಸೊ ನಿಮ್ಗೆ ಕ್ಲಾಸಸ್ ಮಾಡಿ ಹೇಗೆ ಕ್ವಶನ್ಸ್ ಬಂದಿದೆ, ಸೊ ಕ್ವಶನ್ ಪೇಪರ್ ಅನಾಲಿಸಿಸ್ ಎಲ್ಲ ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ. ಅಂಡ್ ಅದರ ಜೊತೆಯಲ್ಲಿ ನಿಮ್ಮ ಮಾರ್ಕ್ಸ್ ಅನ್ನು ಬೂಸ್ಟ್ ಮಾಡ್ಲಿಕ್ಕೆ ನೀವು ಇನ್ನು ಯಾವ ರೀತಿಯಾದ ಪ್ರಯತ್ನ ಮಾಡಬೇಕು ಇದರಲ್ಲೇ ಬರುತ್ತೆ. ಸೊ ವಿತ್ ಇನ್ 199 rupees ಅಲ್ಲಿ ಇಷ್ಟೆಲ್ಲ ನಿಮ್ಗೆ ಸಿಗ್ತಿರುವಂತ ಸುವರ್ಣ ಅವಕಾಶ ಮಿಸ್ ಮಾಡಬೇಡಿ. ಇವತ್ತೇ ಈಗ್ಲೇ ಎನ್ರೋಲ್ ಮಾಡಿ ಅಂತೇಳಿ. ಎನ್ರೋಲ್ ರೈಟ್ ನಾವ್ ಮಿಸ್ ಮಾಡ್ಕೋಬೇಡಿ. ಒಂದ್ ಟೆಸ್ಟ್ ಮಿಸ್ ಮಾಡ್ಕೊಳ್ಳೋದು ಬೇಡ ಸರ್. ಹೌದು ಸರ್. ಕೆಲವರು ಆಯ್ತು ಒಂದ್ ಟೆಸ್ಟ್ ನೋಡ್ಮೇಲೆ ಬೇಡ. ಸೊ ಸೇಮೇ ನೀವು 5 ಟೆಸ್ಟ್ ಆದ್ಮೇಲೆ 199, ಫಸ್ಟ್ ಇಂದ ಮಾಡಿದ್ರು 199. ಎನ್ರೋಲ್ ನೀವು ಆ 20 ಟೆಸ್ಟ್ ಪೇಪರ್ಸ್ ಕೊಡೋದು ನಮ್ಗಿನ್ನ ಇಷ್ಟ. ಸೊ ನೀವು ಒಂದು ಟೆಸ್ಟ್ ಬಿಡದಂಗೆ ಎಲ್ಲ 20 ಕ್ವಶನ್ಸ್ ಕೊಟ್ರೆ 100% ಕ್ಲಿಯರ್ ಆಗ್ತದೆ. ಎಸ್, ಅಬ್ಸಲ್ಯೂಟ್ಲಿ ಅಲ್ವಾ? ಸೊ ಹಾಗಿದ್ದಾಗ ಸರ್ ಕೊನೆಯದಾಗಿ ಯಾವ ರೀತಿ ಎನ್ರೋಲ್ ಮಾಡ್ಕೋಬೇಕು ಸರ್ ಈ ಟೆಸ್ಟ್? ಸರ್ ಆಪ್ ಅಲ್ಲಿ, ಮೊಬೈಲ್ ಫೋನ್ ಅಲ್ಲಿ ಆಪ್ ಇದೆ, ಸ್ಪರ್ಧಾ ಅರಿವು ಆಪ್ ಅಲ್ಲಿ. ಆಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ಸೊ ಆಪ್ ಅಲ್ಲಿ ನಿಮ್ಗೆ ಟೆಸ್ಟ್ ಸೀರೀಸ್ ಕಾಣಿಸುತ್ತೆ, ಅದನ್ನ ನೀವು ಕ್ಲಿಕ್ ಮಾಡಿ ಎನ್ರೋಲ್ ಆಗ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ. ನೇರವಾಗಿ ನೀವು ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಿಮ್ಗೆ ವೆಬ್ ಪೇಜ್ ಗೆ ಕರ್ಕೊಂಡು ಹೋಗುತ್ತೆ. ಲ್ಯಾಪ್ಟಾಪ್ ಅಲ್ಲಿ ಬೇಕು ಅಂದ್ರೆ ಸೊ ಕೆಳಗಡೆ ಲಿಂಕ್ ಇದೆ, ವೆಬ್ಸೈಟ್ ಲಿಂಕ್ ಇದೆ, ಸ್ಪರ್ಧಾ ಅರಿವು .in ಅಂತ. ಸೊ ಅದ್ರ ಒಳಗಡೆ ಎಂಟರ್ ಆಗಿದ ತಕ್ಷಣ ನಿಮ್ಗೆ ಟೆಸ್ಟ್ ಸೀರೀಸ್ ಒಂದು ಕಾಣಿಸುತ್ತೆ. ಆ ಟೆಸ್ಟ್ ಸೀರೀಸ್ ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮ್ಗೆ 199 ಟೆಸ್ಟ್ ಸೀರೀಸ್ ಕಾಣಿಸುತ್ತೆ. ಕ್ಲಿಯರ್? Yes. So don't miss this amazing opportunity. So ಆದಷ್ಟು ಬೇಗ ಎನ್ರೋಲ್ ಆಗಿ. ಸೊ ಈಗಲೇ ಎನ್ರೋಲ್ ಆಗಿ ಅಂತ ಹೇಳಿ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀವಿ. ಧನ್ಯವಾದಗಳು ಸ್ನೇಹಿತರೆ. Yes.